ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದಾರಿ ತಪ್ಪಿದಾಗ ಕರ ಹಿಡಿದು, ದಾರಿ ತಪ್ಪಿದಾಗ ಕರ ಹಿಡಿದು ತೋರಿಸುವೆ ಸರಿದಾರಿಯ, ತೋರಿಸುವೆ ನೀ ಸರಿದಾರಿಯ. ನನ್ನ ಪ್ರಿಯ ಯೇಸುವೆ ನೀವು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳಿನ ಬಂಗಾರ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 25. ಇದರ ಟೈಟಲ್ ನಿನ್ನ ಮಾರ್ಗವನ್ನು ತೋರು ಪ್ರಭು ನನಗೆ. ಪ್ರತಿದಿನ ಮುಂಜಾನೆ ವೇಳೆ ನಾವು ಮಾಡಬೇಕಾದ ಒಂದು ಅದ್ಭುತಕರವಾದ ಪ್ರಾರ್ಥನೆ. ನಮ್ಮೊಳಗೂ ನಮ್ಮೊಡನೆಯೂ ವಾಸಿಸುವ ಪರಿಶುದ್ಧಾತ್ಮರೇ, ಈ ಮುಂಜಾನೆ ವೇಳೆ ನಮ್ಮನ್ನು ಮತ್ತೊಂದು ಆವರ್ತಿ ಅಭಿಷೇಕಿಸಿ ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಏನು ಮಾತನಾಡಬೇಕು, ಏನು ಮಾತನಾಡಬಾರದು. ಪರಿಶುದ್ಧಾತ್ಮರೇ, ನೀವೇ ನಮ್ಮ ಮಾರ್ಗದರ್ಶಕರಾಗಿದ್ದು ನಮ್ಮನ್ನ ಮುನ್ನಡೆಸಿರಿ ಎಂಬುದಾಗಿ. ಇದು ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಕೀರ್ತನೆ ಅಲ್ವಾ. ಆಗ ಪವಿತ್ರಾತ್ಮರ ಮಾರ್ಗದರ್ಶನ ಅಂದ್ರೆ ಅವರೊಳಗಿದ್ದು ಅಷ್ಟಾಗಿ ಕಾರ್ಯ ಮಾಡ್ತಾ ಇರಲಿಲ್ಲ. ಆದ್ರೆ ನಮಗಾದರೂ ನಮ್ಮೊಡನೆಯೂ ನಮ್ಮೊಳಗೂ ವಾಸ ಮಾಡುವ ಪರಿಶುದ್ಧಾತ್ಮರು ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದಾರೆ. ಪವಿತ್ರಾತ್ಮರು ಸಮಗ್ರ ಸತ್ಯದೆಡೆಗೆ ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ. ಇಲ್ಲಿ ದಾವೀದರಸನು ಈ ಕೀರ್ತನೆಯಲ್ಲಿ ಕೇಳುವಂತ ಮಾತು, ನಿನ್ನ ಮಾರ್ಗವನ್ನ ತೋರು ಪ್ರಭು ನನಗೆ ಅನ್ನುವ ರೀತಿಯಲ್ಲಿ. ಎತ್ತಿರುವೆ ಪ್ರಭು ಋನ್ಮನಗಳನ್ನು ನಿನ್ನತ್ತ, ಇಟ್ಟಿರುವೆ ಭರವಸೆ ನಿನ್ನಲ್ಲೇ ದೇವ ಸನ್ನುತ. ನನ್ನ ಋನ್ಮನಗಳನ್ನು, ನನ್ನ ಹೃದಯದ ಆಲೋಚನೆಗಳನ್ನು, ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ನಿನ್ನ ಕಡೆಗೆ ಎತ್ತಿರುವೆನು, ನಿನ್ನಲ್ಲೇ ನಾನು ಭರವಸೆ ಇಟ್ಟಿರುವೆನು. ಶತ್ರುಗೆ ಆಗದಿರಲಿ ಸಡಗರ, ನನಗೆ ಒದಗದಿರಲಿ ಮುಜುಗರ. ಶತ್ರುಗಳು ನನ್ನ ನಿಮಿತ್ತ ಸಂತೋಷಿಸಬಾರದು, ನಾನು ಶತ್ರುಗಳ ಮುಂದೆ ತಲೆ ತಗ್ಗಿಸದಂತೆ ನಿನ್ನ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸು, ಶತ್ರು ರಹಿತ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸು. ರೋಮ 5:3 ಮೇಲ್ಪಟ್ಟು ನಾವು ನೋಡುತ್ತೇವೆ, ಕಷ್ಟ ಸಂಕಟಗಳು ನಮಗೊಂದು ನಂಬಿಕೆ ಭರವಸೆ ಇರುವುದರಿಂದ ಕಷ್ಟ ಸಂಕಟಗಳಲ್ಲಿ ನಾವು ಸೋತು ಹೋಗುವುದಿಲ್ಲ. ಬದಲಿಗೆ ದೇವರು ತಮ್ಮ ಪ್ರೀತಿಯನ್ನು ಪವಿತ್ರ ಆತ್ಮರ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಸುರಿಸಿದ್ದಾರೆ. ಈ ಕಷ್ಟ ಸಂಕಟಗಳು ನಮಗೆ ಸಹನೆ ಸದ್ಗುಣವನ್ನು ನಮಗೆ ತಂದುಕೊಡುತ್ತದೆ ಎಂಬುದಾಗಿ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು. ಇವತ್ತು ನಮ್ಮ ಜೀವನದ ಮಾರ್ಗ ದೇವರ ಮಾರ್ಗಕ್ಕೆ ಅನುಗುಣವಾಗಿದೆಯಾ? ದೇವರ ಚಿತ್ತಕ್ಕನುಗುಣವಾಗಿ ನಾವು ಜೀವಿಸುತ್ತಿದ್ದೇವಾ? ಪ್ರವಾದಿ ಯೆಶಾಯ 55:7 ಮೇಲ್ಪಟ್ಟು ನಾವು ನೋಡ್ತೇವೆ. 8, ನನ್ನ ಆಲೋಚನೆ ನಿಮ್ಮ ಆಲೋಚನೆ ಅಂತಲ್ಲ, ನನ್ನ ಮಾರ್ಗ ನಿಮ್ಮ ಮಾರ್ಗಗಳಂತಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನವನ ಮಾರ್ಗ ಅವನಿಗೆ ಸರಿಯಾಗಿ ಕಂಡು ಬರುತ್ತದೆ. ಆದರೆ ನಾವು ಹೋಗುತ್ತಿರುವ ಮಾರ್ಗ ಅಂದ್ರೇನು? ನಮ್ಮ ದಿನನಿತ್ಯದ ಜೀವನ, ನಮ್ಮ ದಿನನಿತ್ಯದ ನಡವಳಿಕೆ, ನಡೆ ನುಡಿ ಮಾತು ಕತೆ, ಇವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇದೆಯಾ ಎಂಬುವಂತೆ. ಇನ್ನು ಮತ್ತೊಂದು ಕಡೆ ಮಾರ್ಗ ಅಂತ ಹೇಳುವಾಗ ಈ ಮಾರ್ಗದ ಯಾಕಂದ್ರೆ ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು, ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ ಮುಕ್ತಿದಾತ, ಕಲಿಸೆನೆಗೆ ನಿನಗಾಗಿ ಕಾದಿರುವೆ ಸತತ. ಮೋಶೆ ವಿಮೋಚನ ಕಾಂಡ 33ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮರು ಇದನ್ನ ಬೇರೆ ಅರ್ಥದಲ್ಲೇ ಮಾತನಾಡ್ತಾ ಇದ್ದಾರೆ. 33ನೇ ಅಧ್ಯಾಯದಲ್ಲಿ ಮೋಶೆ ಬಹಳ ಸುಂದರವಾಗಿ ದೇವರ ಹತ್ರ ಮಾಡುವಂತ ಒಂದು ಸಂಭಾಷಣೆ. 33:13, ನನಗೆ ನಿಮ್ಮ ದಯೆ ದೊರಕಿದೆ, ಆದರೆ ನಾನು ನಿಮ್ಮನ್ನು ಬಲ್ಲವನಾಗಿರುವಂತೆ ನಿಮ್ಮ ಮಾರ್ಗವನ್ನು ನನಗೆ ತೋರಿಸಿರಿ. ಮಾರ್ಗ ಅಂದರೇನು? ದೇವರನ್ನ ಅರಿತುಕೊಂಡು ದೇವರೊಟ್ಟಿಗೆ ನಡೆಯುವುದು. ಇಲ್ಲಿ ಮೋಶೆ ಕೇಳ್ತಾರೆ, ನಿನ್ನನ್ನು ನಾನು ಬಲ್ಲವನಾಗುವಂತೆ, ನಿನ್ನನ್ನು ನಾನು ಅರಿತುಕೊಳ್ಳುವಂತೆ ನಿನ್ನ ಮಾರ್ಗವನ್ನ ನನಗೆ ತೋರಿಸು. ಆಗ ಸರ್ವೇಶ್ವರನಾದ ದೇವರು ಹೇಳುತ್ತಾರೆ, ನನ್ನ ಪ್ರಸನ್ನತೆ ನಿನಗೆ ಮುಂದಾಗಿ ಕಳಿಸುತ್ತೇನೆ, ಹೋಗು ಅದನ್ನ ಹಿಂಬಾಲಿಸಿ. ತಿರ್ಗಾ ಮೋಶೆ ಹಠ ಮಾಡ್ತಾರೆ, ನೀವೇ ನಮ್ಮೊಟ್ಟಿಗೆ ಬಾರದ ಹೊರತು ನಾವು ಇಲ್ಲಿಂದ ಹೋಗುವುದಿಲ್ಲ ಎಂಬುದಾಗಿ. ಕೊನೆಗೆ
ದೇವರು ಹೇಳ್ತಾರೆ, ಓಕೆ, ನಿನ್ನ ಕೋರಿಕೆಯಂತೆ ಮಾಡುವೆನು ಎಂದು 17ನೇ ವಚನದಲ್ಲಿ. ಆ ಮಾರ್ಗದಲ್ಲಿ ಅವರನ್ನ ಮುನ್ನಡೆಸುವುದಕ್ಕಾಗಿ ವಿಮೋಚನ ಕಾಂಡ 33ನೇ ಅಧ್ಯಾಯ ವಚನ 20ರಲ್ಲಿ, ಆದರೆ ನೀನು ನನ್ನ ಮುಖವನ್ನು ನೋಡಲಾಗದು, ಏಕೆಂದರೆ ನನ್ನನ್ನು ನೋಡಿದ ಮಾನವ ಜೀವಂತನಾಗಿ ಬದುಕಲಾರ. ಇಲ್ಲಿ ಮಾರ್ಗವನ್ನ ತೋರಿಸು, ಆ ಮಾರ್ಗ ನಿನ್ನನ್ನು ಅರಿತುಕೊಳ್ಳುವಂತೆ, ಕೊನೆಗೆ ನಿನ್ನನ್ನೇ ನಾನು ನೋಡಬೇಕು ಎನ್ನುವಂತೆ. ಇದೇ ಒಂದು ಘಟನೆ ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸು ಹೇಳ್ತಾರೆ, ನಾನು ನಿಮಗಿಂತ ಮುಂಚಿತವಾಗಿ ಪಿತನ ಬಳಿಗೆ ಹೋಗುತ್ತೇನೆ, ಅಲ್ಲಿ ನಿಮಗೋಸ್ಕರ ದೊಡ್ಡ ದೊಡ್ಡ ಭವನಗಳನ್ನು ಕಟ್ಟುತ್ತೇನೆ ಅಂತ ಹೇಳುವಾಗ ಫಿಲಿಪ ಕೇಳ್ತಾನೆ, ನೀವು ಹೋಗುವ ಮಾರ್ಗ ನಮಗೆ ಗೊತ್ತಿಲ್ವಲ್ಲ, ನಿಮ್ಮ ಮಾರ್ಗವನ್ನ ನಮಗೆ ತೋರಿಸಿ, ನೀವೇನೋ ಹೋಗ್ಬಿಡ್ತೀರಾ, ನಾವು ಆ ಮಾರ್ಗದಲ್ಲಿ ನಡೆದು ಬರಬೇಕಲ್ಲ. ಆಗ ಯೇಸು ಹೇಳುತ್ತಾರೆ, ನಾನೇ ಜೀವ, ನಾನೇ ಸತ್ಯ, ನಾನೇ ಮಾರ್ಗ. ಅರ್ಥ ಆಗ್ತಿದೆಯಲ್ಲ? ನಾನೇ ಮಾರ್ಗ, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿ ಸೇರಲಾರರು. ಇಮಿಡಿಯೇಟ್ ಆಗಿ ಫಿಲಿಪ ಕೇಳ್ತಾರೆ, ಪಿತನನ್ನು ನಮಗೆ ತೋರಿಸು. ಸೇಮ್ ಮೋಶೆ ಮಾತನಾಡಿದ ಹಾಗೆ ಮೋಶೆ ಹೇಳ್ತಾರೆ, ನಿಮ್ಮ ಮಾರ್ಗವನ್ನು ತೋರಿಸು, ನಿನ್ನನ್ನು ನಾನು ಅರಿತುಕೊಳ್ಳುವಂತೆ ಮಾಡು, ಕೊನೆಗೆ ನಿನ್ನನ್ನೇ ನಾನು ನೋಡಬೇಕು ಎಂಬುದಾಗಿ. ಯೇಸು ಹೇಳ್ತಾರೆ, ನಾನೇ ಮಾರ್ಗ. ಸೊ ಆ ಯೇಸುವಿನ ಮಾರ್ಗ ಜೀವದ ಮಾರ್ಗ, ಯೇಸುವಿನ ಮಾರ್ಗ ಮೋಕ್ಷದ ಮಾರ್ಗ, ಯೇಸುವಿನ ಮಾರ್ಗ ಸತ್ಯದಲ್ಲಿ ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುವ ಮಾರ್ಗ. ಆ ಮಾರ್ಗವನ್ನು ನಮಗೆ ತೋರಿಸು ಎಂಬುದಾಗಿ. ಹಳೆಯ ಒಡಂಬಡಿಕೆಯಲ್ಲಿ ರಕ್ಷಕ ಅಥವಾ ರಕ್ಷಣೆ ಅವರಿಗೆ ಇರಲಿಲ್ಲ, ಆದರೆ ದರ್ಶನದಲ್ಲಿ ಅವರು ಅದನ್ನ ಆತ್ಮಭರಿತವಾಗಿ ಕೇಳಿಕೊಳ್ಳುವಂತ ಕೀರ್ತನೆ. ನೆನೆಸಿಕೋ ಪ್ರಭು ನಿನ್ನ ನಿರಂತರ ಕರುಣೆಯನ್ನು, ಆದೆಯಿಂದ ನೀ ತೋರಿದ ಅಚಲ ಪ್ರೀತಿಯನ್ನು. 7ನೇ ವಚನ, ಯೌವನದ ನನ್ನ ಪಾಪ ಪ್ರವೃತ್ತಿಗಳ ಮನದಲ್ಲಿಟ್ಟುಕೊಳ್ಳಬೇಡ, ನಿನ್ನ ಒಲುಮೆ ನಲ್ಮೆಗಳ ನಿಮಿತ್ತ ಪ್ರಭು ನನ್ನನ್ನು ನೆನೆಯದಿರಬೇಡ. ಯೌವನ ಕಾಲದಲ್ಲಿ ಮಾಡಿದ ಪಾಪಗಳು, ಇದು ಬಹಳ ಮುಖ್ಯ. ಯೋಬನ ಗ್ರಂಥ 23ನೇ ಅಧ್ಯಾಯ ವಚನ 10ರಲ್ಲಿ ನಾವು ನೋಡುತ್ತೇವೆ. ಮತ್ತು ಯೋಬನ ಗ್ರಂಥ 13 ವಚನ 26 ಓದ್ಬಿಡೋಣ. ಯೋಬನ ಗ್ರಂಥ, ಯೇಸುವೆ ಸ್ತೋತ್ರ, 20 ವಚನ 23. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇವತ್ತು ಯೌವನದ ದಿನಗಳನ್ನ ನಿನಗೆ ಇಷ್ಟ ಬಂದಂತೆ ಜೀವಿಸಲು ಹೋಗಬೇಡಿ. ಯೋಬ 20 ವಚನ 11, ಯೌವನದಲ್ಲಿ ಮಾಡಿದ ಪಾಪಗಳು ನನ್ನ ದೇಹದಲ್ಲಿ ತುಂಬಿತ್ತು, ಅದು ಕೂಡ ಅವನ ಸಮೇತ ಧೂಳಿನಲ್ಲಿ ಮಲಗುವುದು. ಯೌವನದ ಪಾಪಗಳು ಅವನ ದೇಹದಲ್ಲಿ ಅಡಗಿಕೊಳ್ಳುವುದು, ಅದು ಕೂಡ ಅವನ ಧೂಳಿನಲ್ಲಿ ಮಲಗಿಕೊಳ್ಳುವುದು. ಯೋಬನ ಗ್ರಂಥ 13 ವಚನ 26, ನನ್ನ ವಿಷಯವಾಗಿ ಕಹಿಯಾದ ತೀರ್ಪನ್ನು ಬರೆದಿರುವೆ, ಯೌವನದ ಪಾಪ ಪರಿಣಾಮಗಳು ನನ್ನ ಮೇಲೆ ಹೊರಿಸಿರುವೆ. ಯೋಬನಿಗೆ ಒಂದು ಡೌಟ್, ಇಷ್ಟೊಂದು ಕಷ್ಟ ಸಂಕಟ ನನಗೆ ಬಂದಿದೆಯಲ್ಲ, ಯೌವನದಲ್ಲಿ ನಾನು ಮಾಡಿದ ಪಾಪಗಳ ಪರಿಣಾಮ ಇರಬಹುದು ಎಂಬುದಾಗಿ. ಸೊ ಯೌವನದ ದಿನಗಳಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸತಕ್ಕದ್ದು. ಮುಂದೆ ನಮಗೆ ಕಷ್ಟದ ದಿನಗಳು ಇದೆ ಎಂದು ಅರಿತುಕೊಂಡು ಯೌವನದಲ್ಲೇ ನೀನು ಜಿತೇಂದ್ರಿಯನಾಗು, ಪರಿಶುದ್ಧವಾದ ಜೀವನವನ್ನು ನಡೆಸು. ಯೌವನ ಕಾಲದಲ್ಲಿ ಮಾಡಿದ ಪಾಪಗಳು ನಿನ್ನ ಶರೀರದಲ್ಲಿ ನೆಲೆಗೊಳ್ಳುವುದು, ಅದು ನಿನ್ನೊಟ್ಟಿಗೆ ಬಂದು ಮಲಗಿಕೊಳ್ಳುವುದು. ಆದರೆ ನಮಗಾದರೂ ಯೇಸುವಿನ ರಕ್ತ, ಯೇಸುವಿನ ಶಿಲುಬೆ ಮರಣದ ಮೂಲಕ ಆ ಪಾಪ ಕ್ಷಮೆಯನ್ನು ಪಡೆದುಕೊಂಡು ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೇವೆ. ಸತ್ಯ ಸ್ವರೂಪನು 8ನೇ ವಚನ, ಸತ್ಯ ಸ್ವರೂಪನು ದಯಾವಂತನು ಪ್ರಭು, ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ದಾರಿ ತಪ್ಪಿದವರನ್ನು ಸರಿದಾರಿಯಲ್ಲಿ ದೇವರು ಮುನ್ನಡೆಸುವವರಾಗಿದ್ದಾರೆ. ದೀನರನ್ನು ನಡೆಸುವನು ತನ್ನ ವಿಧಿಗೆ ಅನುಸಾರ, ದಲಿತರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಪ್ರಭುವಿನ ಒಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ, ಆತನ ನಿಧಿ ನಿಬಂಧನೆಗಳ ಪರಿಪಾಲಕರಿಗೆ ಅವುಗಳು ಸುಪ್ರೀತ. ಪ್ರಭುವಿನ ವಾಕ್ಯಗಳನ್ನು ಅನುಸರಿಸಿ ನಡೆಯುವವರಿಗೆ ಅವರ ಮಾರ್ಗಗಳು ಸರಾಗವಾಗಿರುತ್ತದೆ. ಶತ್ರು ರಹಿತ ಮಾರ್ಗದಲ್ಲಿ,
ಎಡವಿ ಬೀಳದ ಸಮತಟ್ಟಾದ ಮಾರ್ಗದಲ್ಲಿ ಪ್ರಭು ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಚನ 5ರ ಮೇಲ್ಪಟ್ಟು, ನೀನೇ ಬುದ್ಧಿವಂತ ಎಂದು ತಿಳಿದುಕೊಳ್ಳಬೇಡ, ಮುಂಜಾನೆ ಎದ್ದು ದೇವರಲ್ಲಿ ನಿನ್ನ ಅನುದಿನದ ಕೆಲಸ ಕಾರ್ಯಗಳನ್ನು ಸಮರ್ಪಿಸು, ಆತನಿಗೆ ಅರಿಕೆ ಮಾಡು, ನಿನ್ನ ಯೋಜನೆಗಳನ್ನು ಆತನಿಗೆ ಒಪ್ಪಿಸು, ಆತನು ನಿನ್ನ ಮಾರ್ಗಗಳನ್ನು ಸರಾಗಗೊಳಿಸುವನು. ಬೆಟ್ಟ ಗುಡ್ಡಗಳು ಸಮತಟ್ಟಾಗುವು, ಬಾಗಿಲು ಹೆಬ್ಬಾಗಿಲುಗಳು ತೆರೆಯಲ್ಪಡುವವು. ನಿನಗಿಂತ ಮುಂಚಿತವಾಗಿ ದೂತನನ್ನು ಕಳಿಸಿ ನಿನ್ನ ದಾರಿಯನ್ನು ಸರಾಗ ಮಾಡುವೆನು. ಆ ಮಾರ್ಗ ಯೇಸುವಿನ ಮಾರ್ಗ, ಜೀವದ ಮಾರ್ಗ, ನಿತ್ಯ ಜೀವಕ್ಕೆ ನಮ್ಮನ್ನು ಕೊಂಡೊಯ್ಯುವ ಮಾರ್ಗ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ನುಗ್ಗಿರಿ, ಅದು ಸ್ವರ್ಗ ಸಾಮ್ರಾಜ್ಯಕ್ಕೆ ಕೊಂಡೊಯ್ಯುವ ಮಾರ್ಗ. ವಿನಾಶಕರವಾದ ಮಾರ್ಗ ನಾಶನಕ್ಕೆ ಕೊಂಡೊಯ್ಯುತ್ತದೆ. ಈ ಸಮಯದಲ್ಲಿ ನಮ್ಮ ಮಾರ್ಗ ದೇವರಿಗೆ ಮೆಚ್ಚುಗೆಯಾಗಿ ನಡೆಸಲ್ಪಡುವಂತೆ, ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರೇ, ನಮ್ಮ ಜೀವವು ಜೀವಾಳವು ಮಾರ್ಗದರ್ಶಕರು ಆಗಿದ್ದು ಸಮಗ್ರ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಿರಿ. ನಮ್ಮ ಕಾಲುಗಳು ಪಾಪದ ಪಥದಲ್ಲಿ ಕಾಲೂರದಂತೆ, ಪಾಪದ ಕೆಲಸಕ್ಕೆ ಓಡದಂತೆ ನಮ್ಮ ಕಾಲುಗಳು ಪವಿತ್ರಾತ್ಮರಿಂದ ನಿಯಂತ್ರಿಸಲ್ಪಡುವಂತಾಗಲಿ. ನಮ್ಮ ಮನಸ್ಸಿನ ಆಲೋಚನೆ, ನನ್ನ ಬಾಯಿ ಮಾತು ಪ್ರಭುವಿಗೆ ಮೆಚ್ಚುಗೆಯಾಗಿ ಮಾರ್ಪಾಡಾಗುವಂತಾಗಲಿ. ಪರಿಶುದ್ಧಾತ್ಮರೇ, ಸತ್ಯ ಸ್ವರೂಪರೇ, ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವ ದೇವರಾತ್ಮರೇ, ನಮ್ಮ ಜೀವಿತವನ್ನು ನಿಮ್ಮ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಸರಿಯಾದ ಮಾರ್ಗ, ಇದರಲ್ಲೇ ಮುನ್ನಡೆಯಿರಿ ಎಂದು ಆತ್ಮರ ಸ್ವರ ನಿಮ್ಮ ಕಿವಿಗೆ ಬೀಳುವುದು. ಆತ್ಮರು ನಿಮ್ಮೊಳಗಿದ್ದು ನಿಮ್ಮನ್ನು ಮುನ್ನಡೆಸುವರು. ನಿಮ್ಮ ಯೋಜನೆಗಳನ್ನು ಪವಿತ್ರಾತ್ಮರಿಗೆ ಒಪ್ಪಿಸಿ ಆತನು ಅದನ್ನು ಸರಾಗವಾಗಿ ಮುನ್ನಡೆಸುವನು. ಸಮಾಧಾನದಿಂದಿರಿ. ಥ್ಯಾಂಕ್ ಯು.